ಹಾಯ್, ವೆಲ್ಕಮ್ ಬ್ಯಾಕ್ ಟು ಹೇಮಾಸಿನಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಇದು ಅರ್ಲಿ ಮಾರ್ನಿಂಗ್. ಇವತ್ತು ಗರ್ಗೆ ಸೊಪ್ಪನ್ನ ತೋಟದಲ್ಲಿ ಕಿತ್ಕೊಂಬಂದಿದ್ದೆ, ಅದರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೀನಿ. ಇದು ಎಲ್ಲರೂ ಒಂದು ಅಭ್ಯಾಸ, ವಾರಕ್ಕೆ ಒಂದು 3-4 ಸಲಿನಾರು ಕುಡೀರಿ. ತುಂಬ ಅಸಿಡಿಟಿ ಸಮಸ್ಯೆ ಇರೋರು, ಹೊಟ್ಟೆ ಉಬ್ಬರ ಇರೋರು, ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ನಾನು ಅವಾಗವಾಗ ಒಂದೊಂದು ಸಲ ತೋಟಕ್ಕೆ ಹೋದಾಗ ಕಿತ್ಕೊಂಬಂದಿರ್ತೀನಿ. ಬರೀ ನೀರು ಕುಡ್ದಂಗೆ ಆಗುತ್ತೆ, ಏನು ಇದಾಗಲ್ಲ. ಮತ್ತು ಎಲ್ಲ ಜ್ಯೂಸ್ ಎಲ್ಲ ಕುಡಿದ್ಮೇಲೆ ಇದು ನೆಕ್ಸ್ಟು ತಿಂಡಿಗೆ ಪ್ರಿಪೇರ್ ಮಾಡ್ತಿದ್ದೀನಿ. ಇವತ್ತು ಅವಲಕ್ಕಿದು ಪೋಹ ಮಾಡ್ತಿದ್ದೀನಿ. ಇದು ರಾಗಿ ಅವಲಕ್ಕಿ, ಇದು ತಿಂಡಿಗೆ ರಾಗಿ ಅವಲಕ್ಕಿ ಮಾಡ್ತಿದ್ದೀನಿ. BP ಶುಗರ್ ಇರೋರಿಗೆ ತುಂಬಾ ಹೆಲ್ತಿ. ಮತ್ತು ಇವತ್ತು ಉಪ್ಪಿನಕಾಯ್ದು ಎಲ್ಲ ಆರ್ಡ್ರ್ ಇತ್ತು. ಇವತ್ತೆಲ್ಲ ಮಾವಿನಕಾಯಿ, ಉಪ್ಪಿನಕಾಯಿ, ಸ್ವಲ್ಪ ಆಮಟೆಕಾಯಿ, ಇನ್ನು ಸ್ಟಾಕ್ ಕ್ಲಿಯರ್ ಆಯಿತು. ಆಮಟೆಕಾಯಿ ಎಲ್ಲ ರೆಡಿ ಮಾಡಿದ್ದೀನಿ. ಅದೆಲ್ಲ ರೆಡಿ ಮಾಡಿ ಇಲ್ಲಿ ಮತ್ತೆ ತಿಂಡಿ ಎಲ್ಲ ರೆಡಿ ಮಾಡಿದ್ದಾಯಿತು. ಆ್ಯಂಡ್ ನೆಕ್ಸ್ಟು ಈವ್ನಿಂಗ್ ಬ್ಲಾಗ್ ಇದು. ಈವ್ನಿಂಗು ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡಿ ಸೀಲ್ ಮಾಡೋದಕ್ಕೆ ಕೂತ್ಕೊಂಡೆ. ಇದು ಆಮಟೆಕಾಯಿ ಉಪ್ಪಿನಕಾಯಿ. ರೀತಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡು ಖಾರದ ಪುಡಿ ಒಳಗಡೆ ಹಾಕ್ಕೊಂಡಿರ್ತೀನಿ. ನೆಕ್ಸ್ಟ್ ಅದನ್ನು ಇವತ್ತು ಗ್ರೈಂಡ್ಗೆ ಹಾಕಲಿಲ್ಲ, ಗ್ರೈಂಡರ್ಗೆ, ಮಿಕ್ಸಿಲೇ ಬೇಗ ರುಬ್ಬಿ ಹಾಕ್ತಿದ್ದೀನಿ. ಆಮಟೆಕಾಯಿ ರೆಡಿ ಆಯಿತು. ಆಮಟೆಕಾಯಿ ಸೀಸನ್ ಇನ್ನು ಕ್ಲೋಸ್ ಆಯಿತು ಎಲ್ಲ. ಇನ್ನು ಇದೆಷ್ಟು ಈ ಬ್ಯಾಚ್ಗೆ ಎಷ್ಟು ಜನಕ್ಕೆ ಕೊಡ್ಬೋಕೆ ಸಾಧ್ಯನೋ ಅಷ್ಟು ಜನಕ್ಕೆ ಕೊಟ್ಟರೆ ಮುಗೀತು. ನೆಕ್ಸ್ಟ್ ಇನ್ನು ಮಾವಿನಕಾಯಿ ಹೋಲ್ ಹಿಯರ್ ಇದ್ದೇ ಇರುತ್ತೆ. ನಾಳೆಗೆ ಎರಳಿಕಾಯಿ ಸಹ ಬಂದಿದೆ, ಅದನ್ನು ಕಟ್ ಮಾಡಿ ಹಾಕೋದು ಎಲ್ಲ ತೋರಿಸ್ತೀನಿ. ಉಪ್ಪಿನಕಾಯಿ ಹಾಕೋದೆ ಹೆಚ್ಚು ಕಮ್ಮಿ 1 ಅವರ್, 1.5 ಗಂಟೆ ಹಿಡಿಯುತ್ತೆ. ಇವತ್ತೊಂದು 20 kg ಅಷ್ಟು ಉಪ್ಪಿನಕಾಯಿ ರೆಡಿ ಮಾಡ್ತಿರೋದು. ಯಾವುದೇ ಕೈ ಇಟ್ಬಾರ್ದು, ಕೈನು ಉರಿಯೋ ಚಾನ್ಸಸ್ಸು ಇರುತ್ತೆ, ಮತ್ತು ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಕೈ ಯಾವುದೇ ಕಾರಣಕ್ಕೂ ನಾನು ಯಾವತ್ತೂ ಕೈ ಇಡಲ್ಲ, ಆದಷ್ಟು ಇಡಲ್ಲ. ಇದೆಲ್ಲ ಆಗಿದೆ. ಉಪ್ಪಿನಕಾಯಿ ಖಾರ ಹಾಕ್ಕೊಂಡಿದ್ದು, ಅದಕ್ಕೆ ಉಪ್ಪು ಎಲ್ಲ ಸೇರಿಸಿದ್ದೀನಿ ಫಸ್ಟೇ. ಇವಾಗ ಬೆಲ್ಲದ್ದು ಪಾಕ ಹಾಕಿದ್ದು ಇಟ್ಟಿದ್ದೆ, ಬೆಲ್ಲ ಹಾಕ್ಕೊತಿದ್ದೀನಿ. ಬೆಲ್ಲದ ಪಾಕನ ಎಲ್ಲ ಕ್ಲೀನಾಗಿ ಮಿಕ್ಸಪ್ ಮಾಡಿಕೊಂಡು, ನಂತರ ಮಾವಿನ ಪಚ್ಚಡಿ ಎಲ್ಲ ತೊಳೆದು ವಾಶ್ ಮಾಡಿ, ಕ್ಲೀನಾಗಿ ವಾಶ್ ಮಾಡಬೇಕಾಗುತ್ತೆ. ಮಾವಿನ ಪಚ್ಚಡಿ ಎಲ್ಲ ವಾಶ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ಒಂದ್ಸಲಿ ಹಾಕಿದ್ರೆ ಒಂದು 20-30 kg ಹಾಕ್ತೀನಿ. ಪ್ರತಿದಿನ ಉಪ್ಪಿನಕಾಯಿಗಳು ಹಾಕೋಕ್ಕಾಗೋದೂ ಇಲ್ಲ. ಆರ್ಡ್ರ್ ಬಂದರೆ ಮತ್ತೆ ಒಂದ್ಸಲಿ 120 kg ಅಷ್ಟು ಹಾಕೋದು. ಎಲ್ಲ ಕ್ಲೀನಾಗಿ ಕೈ ಆಡಿಸ್ಬೇಕು, ಕ್ಲೀನಾಗಿ ಉಪ್ಪು ಖಾರ ಎಲ್ಲ ಹದವಾಗಿ ಬೆರೆತ್ಕೊಂಡಾಗಲೇ ತುಂಬ ರುಚಿ ಸಿಗೋದು. ಎಲ್ಲ ಆಯಿತು. ಇವಾಗ ನೆಕ್ಸ್ಟು ಪ್ಯಾಕಿಂಗ್ ಕೂತ್ಕೊಂಡೆ. ಪ್ಯಾಕಿಂಗು
ಇವಾಗಲೇ ಮಾಡಿ ನಾಳೆ ಡೆಲಿವರಿ ಕೊಡೋದಿದೆ. ಇವಾಗಲೇ ಎಲ್ಲ ರೆಡಿ ಮಾಡ್ತಿದ್ದೀನಿ ಪ್ಯಾಕಿಂಗ್ ಮಾಡೋದು. ಎಲ್ಲ ಒಂದು 25 kg ಅಷ್ಟು ಪ್ಯಾಕ್ ಮಾಡಿ ಇಡ್ತಿದ್ದೀನಿ. ಈ ಥರ ಇದು ಬಾಕ್ಸ್ ಸಿಗುತ್ತೆ, ಅಂದರೆ ಫುಡ್ಡು ಪ್ಯಾಕಿಂಗ್ ಬಾಕ್ಸ್ ಏನೋ ಸಿಗುತ್ತಲ್ಲ, ಆ ಬಾಕ್ಸಲ್ಲೇ ನಾವು ಉಪ್ಪಿನಕಾಯಿನ ಸೀಲ್ ಹೊಡಿಯೋದು ತುಂಬಿಸಿ. ಇದೆಲ್ಲ ಪ್ಯಾಕ್ ಮಾಡಿ ಎತ್ತಿಡೋ ಅಷ್ಟರಲ್ಲಿ 10 o'clock ಆಗೋಯ್ತು ಆಲ್ರೆಡಿ. ಇವತ್ತೆಲ್ಲ ಹೀಗೆ ನಾನು ಬ್ಯುಸಿ ಡೇ, ತುಂಬಾ ಬ್ಯುಸಿಯಾಗಿತ್ತು ಶೆಡ್ಯೂಲ್ ಇವತ್ತು. ಮತ್ತು ನಾಳೆಗೆ ಹೋಗೋಕ್ಕೆ ಪ್ರಿಪೇರ್ ಮಾಡಿಕೊಂಡು ನೈಟೇ ಪ್ರಿಪೇರ್ ಮಾಡಿ ಎಲ್ಲ ಕೆಲಸ ಮುಗಿಸ್ಬಿಟ್ರೆ ನಾಳೆಗೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಈ ರೀತಿ half kg ಪ್ಯಾಕ್ ಮಾಡ್ತೀವಿ ನಾವು. ಇದಕ್ಕೆ ನಾವು ಯಾವ ಪ್ರಿಸರ್ವೇಟಿವ್ಸು ಸಹ ಬಳಸಲ್ಲ, ಮತ್ತು ಉಪ್ಪೇ ಜಾಸ್ತಿ ಹಾಕಬೇಕಾಗುತ್ತೆ, ಮತ್ತು ಬೆಲ್ಲ. ಹಿಂಗಿನ ಒಗ್ಗರಣೆ ಮಾವಿನಕಾಯಿ ಉಪ್ಪಿನಕಾಯಿಗೆ ಅದು ಅಷ್ಟು ರುಚಿ ಸಿಗಲ್ಲ. ನೆಕ್ಸ್ಟ್ ಎಲ್ಲ ಕೆಲಸ ಮುಗಿಸಿ ಪ್ಯಾಕಿಂಗ್ ಮುಗಿಸಿ ನೈಟ್ ಮಾರ್ನಿಂಗ್ ಡ್ರಿಂಕ್ಗೆ ಚಿಯಾ ಸೀಡ್ಸ್ ಹಾಕಿ ಇದು ಮಲ್ಕೊಂಡಿದ್ದಾಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.